ಕೇಂದ್ರ ಸರ್ಕಾರದಿಂದ ಹೆಚ್ಚು ಅನುದಾನ ಕೊಡಿಸೋದಕ್ಕೆ ನಿಮ್ಮ ಸಂಸದರ ಮುಖಾಂತರವಾಗಿ ಕೆಲಸ ಮಾಡೋದನ್ನು ಬಿಟ್ಟು ರಾಜ್ಯ ಸರ್ಕಾರದ ಬಗ್ಗೆ ಮಾತನಾಡ್ತಾರೆ. ನಿಮಗೆ ನಾಚಿಕೆ ಆಗಲ್ವಾ? ನಮ್ಮ ರಾಜ್ಯದ ಸುಮಾರು 4 ಲಕ್ಷ ಕೋಟಿಗೂ ಅಧಿಕ ಹಣವನ್ನು GST ಹಣವನ್ನು ದೋಚ್ಕೊಂಡು ಹೋಗ್ತಿದ್ದಾರಲ್ಲ. ನಮ್ಮ ರಾಜ್ಯಕ್ಕೆ ಬರುವಂಥ ಹಣವನ್ನು ಕೊಟ್ಟರೆ ನಾವು ಯಾವುದೇ ಬೆಲೆ ಏರಿಕೆಯನ್ನು ಮಾಡುವುದಿಲ್ಲ. ಪ್ರತಿಯೊಬ್ಬ ರೈತಗ, ಪ್ರತಿಯೊಬ್ಬ ಕೂಲಿ ಕಾರ್ಮಿಕನ ಎಲ್ಲರಿಗೂ ಸಿಗುವಂಥ ಸವಲತ್ತನ್ನು ಕೊಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಯಾಕೆಂದರೆ ನಿರಂತರವಾಗಿ ಬಡವರ ಬಗ್ಗೆ, ದೀನ ದಲಿತರ ಬಗ್ಗೆ, ಎಲ್ಲ ವರ್ಗದವರ ಬಗ್ಗೆ ಸುದೀರ್ಘವಾಗಿ ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂಥ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಅನುಭವದಲ್ಲಿ ಇವತ್ತು ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಒಳ್ಳೆಯ ಅನುಕೂಲಗಳಾಗ್ತಾಯಿದೆ. ಇದನ್ನು ತಡ್ಕೊಳಕ್ಕಾಗ್ದಲೇ ಮುಂದಿನ ದಿನಗಳಲ್ಲಿ ಎಲ್ಲಿ ನಾನು ಕಳೆದೋಗುತ್ತೇನೋ ಅಂತಕ್ಕಂಥ ಭಯದಿಂದ ಹಳ್ಳಿಗಳನ್ನು ಸುತ್ತುವಂಥ ಕೆಲಸ ಮಾಡ್ತಾಯಿದ್ದೀರಿ. ಈ ಸಾರಿ ನಾವು 6,000 ಮತಗಳಿಂದ ಗೆದ್ದಿದ್ದೀವಲ್ಲ, ಇನ್ನೂ ನಿಮಗೆ ಚುನಾವಣೆಗೆ 3 ವರ್ಷ ಕಾಲ ಇದೆ. 28ಕ್ಕೆ ಬನ್ನಿ, ಇದೇ HD ತಮ್ಮಯ್ಯನವರು 25,000 ಮತಗಳ ಅಂತರದಿಂದ ಗೆಲ್ಲುತ್ತೇವೆ, ಮುಂದೆ ತೋರಿಸುತ್ತೇವೆ. ನೀವು ಹಳ್ಳಿಯೆಲ್ಲ ಚಿಕ್ಕಮಗಳೂರು ನಗರದಿಂದ ಕಳೆದು ಹೋಗ್ತೀರಿ ಅಂತಕ್ಕಂಥ ವಿಚಾರನ ಹೇಳ್ತಾ, ಮುಂದಾದರೂ ಕೂಡ ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿಭಟನೆ ಮಾಡುವುದನ್ನು ಬಿಟ್ಟು ಕೇಂದ್ರ ಸರ್ಕಾರದಿಂದ ಬರತಕ್ಕಂಥ ಅನುದಾನವನ್ನು ರಾಜ್ಯಕ್ಕೆ ಕೊಡಿಸುವಂಥ ಕೆಲಸವನ್ನು ಮಾಡಿ ಅಭಿವೃದ್ಧಿಗೆ ಸಹಕಾರ ನೀಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ.